ಪವರ್ ಶೇರಿಂಗ್ ಏನಿದ್ರು ಸಿದ್ದು ಡಿಕೆ ನಡುವೆ ಮಾತ್ರ. ಸಿದ್ದು ಡಿಕೆಶಿ ಬಿಟ್ರೆ ಮತ್ಯಾರು ಸಿಎಂ ಪಟ್ಟ ಕೇಳಬಾರದು. ಪವರ್ ಶೇರಿಂಗ್ ಏನಾದ್ರೂ ಇದ್ರೆ ಅದು ಸಿದ್ದು ಡಿಕೆಶಿ ಮಾತ್ರ. ಸಿದ್ದು ಡಿಕೆಶಿ ಬಿಟ್ರೆ ಮತ್ಯಾರು ಇಲ್ಲ. ಮೂರನೇ ಹೆಸರು ಬೇಡವೇ ಬೇಡ. ಇದು ಹೈ ನಾಯಕರ ಮಾತು. ರಾಹುಲ್ ಬಳಿ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಮಾತು. ಈ ವಿಚಾರವಾಗಿ ಇನ್ನೂ ಅಂತಿಮ ತೀರ್ಮಾನ ತಗೊಂಡಿಲ್ಲ ರಾಹುಲ್. ಪವರ್ ಶೇರಿಂಗ್ ಏನಿದ್ರು ಸಿದ್ದು ಡಿಕೆ ನಡುವೆ ಮಾತ್ರ. ಸಿದ್ದು ಡಿಕೆಶಿ ಬಿಟ್ರೆ ಮತ್ಯಾರು ಸಿಎಂ ಪಟ್ಟ ಕೇಳಬಾರದು. ಮೂರನೇ ಹೆಸರು ಬೇಡವೇ ಬೇಡ ಅಂತ ಇದ್ದಾರೆ ಹೈಕಮಾಂಡ್ ನಾಯಕರು. ರಾಹುಲ್ ಬಳಿ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಮಾತಿದು. ಹಾಗಾದ್ರೆ ಈ ವಿಚಾರವಾಗಿ ರಾಹುಲ್ ಗಾಂಧಿ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ? ಈಗಾಗಲೇ ಸಿದ್ದು ಡಿಕೆಶಿ ಯಾವಾಗ ಹೋಗಿ ಹೈಕಮಾಂಡ್ನ ಭೇಟಿ ಮಾಡ್ತಾರಲ್ವಾ, ಭೇಟಿ ಈ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇತ್ತು? ದಲಿತ ಕಾರ್ಡ್ ಪ್ಲೇ ಆಗ್ತಾ ಇತ್ತು. ದಲಿತರಿಗೆ ಅವಕಾಶ ಮಾಡ್ಕೊಡೋಣ, ದಲಿತ ಸಿಎಂ ಆಗಬೇಕು, ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಇತ್ತು. ಸೊ ಈಗೆಲ್ಲ ಇದ್ದಾಗ ಈ ವಿಚಾರದಲ್ಲಿ ಮೂರನೇ ಹೆಸರು ಬೇಡವೇ ಬೇಡ ಅಂತ ಹೇಳುತ್ತೆ ಹೈಕಮಾಂಡ್. ಇದ್ರೆ ಸಿದ್ದು ಇರಲಿ, ಇಲ್ಲ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಲಿ, ಮೂರನೇ ಹೆಸರು ಬೇಡ. ಮೂರನೇ ಹೆಸರು ತಗೊಳ್ಳುವಂತ ಪರಿಸ್ಥಿತಿಯಲ್ಲೂ ಕೂಡ ಹೈಕಮಾಂಡ್ ಇಲ್ಲ ಸದ್ಯದ ಸ್ಥಿತಿಯಲ್ಲಿ. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ಗೆ ತಲೆನೋವು ತಂದಿಟ್ಟಿರುವಂತಹ ವಿಚಾರ ಅಂತ ಆದಾಗ, ಒಂದು ಡಿ ಕೆ ಶಿವಕುಮಾರ್ಗೆ ಸ್ಥಾನವನ್ನ ಬಿಟ್ಕೊಡಿಸ್ಬೇಕು, ಇಲ್ಲ ಅಂತ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕಂಟಿನ್ಯೂ ಮಾಡಿಸ್ಬೇಕು. ಬಟ್ ಡಿ ಕೆ ಶಿವಕುಮಾರ್ ನಿಲುವೇನಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇಲ್ಲಿ ಕೆರಳಿಸ್ತಾ ಇದೆ ಈ ವಿಚಾರ. ಇಲ್ಲಿ ಮೂರನೇ ಹೆಸರು ಬೇಡ. ಯಾರು ದಲಿತ ಕಾರ್ಡ್ ಪ್ಲೇ ಆಗಲಿ ಅಥವಾ ದಲಿತ ಸಿಎಂ, ಇದ್ಯಾವುದು ಕೂಡ ಬೇಡ. ಸಿಎಂ ಕುರ್ಚಿಯತ್ತ ಆಸೆ ಗಣ್ಣಿನಿಂದ ನೋಡ್ತಿದ್ದ. ನಿನ್ನೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಪರ. ದಲಿತ ಸಿಎಂ ತಾಳ ಉರುಳಿಸಿದ್ದ ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್. ಆದ್ರೆ ಈ ವಿಚಾರದಲ್ಲಿ ಯಾವ ನಿರ್ಧಾರ ತಗೊಂಡಿಲ್ಲ ರಾಹುಲ್. ಒಂದೊಮ್ಮೆ ಸಿದ್ದು ಡಿಕೆ ನಡುವೆ ಫೈಟ್ ಅನ್ನೋದಾದ್ರೆ ಉಳಿದವರು ಹೊರಕ್ಕೆ. ಹೀಗೆ ಆದಲ್ಲಿ ಪರಂಗೂ ನಿರಾಸೆ, ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ನಿರಾಸೆ ಆಗುತ್ತೆ. 2013ರಿಂದಲೂ ಸಿಎಂ ಆಗೋ ಆಸೆ ಹೊತ್ತಿರುವಂತಹ ಪರಮೇಶ್ವರ್, ಸಿಎಂ ಕುರ್ಚಿಯತ್ತ ಆಸೆ ಗನಿನಿಂದ ನೋಡ್ತಿದ್ದ ಪರಂಗೆ ಇದೀಗ ನಿರಾಸೆ. ನೆನೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಪರಂ ಕೂಡ ಹೋಗಿದ್ದಾರೆ. ದೆಹಲಿ ಸಿಎಂ ದಾಳ ಉರುಳಿಸಿದ್ದಂತಹ ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್. ಆದ್ರೆ ಈ ವಿಚಾರದಲ್ಲಿ ಯಾವ ನಿರ್ಧಾರ ಕೂಡ ರಾಹುಲ್ ಗಾಂಧಿ ತಗೊಂಡಿಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಒಂದು ಮಾತೇನಿತ್ತು, ಈ ರೀತಿಯಾಗಿ ಆಂತರಿಕವಾಗೆಲ್ಲ ಪಕ್ಷದಲ್ಲಿ ಇದೆ, ಅಷ್ಟು ಈಸಿಯಾಗಿ ನನ್ನ ಕುರ್ಚಿ ಬದಲಾಯಿಸ್ಕೊಂಡು ಡಿ ಕೆ ಶಿವಕುಮಾರ್ಗೆ ಕೊಡೋದ್ರಿಂದ ಸ್ವಲ್ಪ ಈ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೊಟ್ರೆ ದಲಿತರಿಗೆ ಅವಕಾಶ ಮಾಡಿಕೊಡಿ, ದಲಿತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ದಾಖಲೆ ಆಗುತ್ತೆ ಅಂತ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆ ಮಾತನಾಡಿದರು. ಬಟ್ ಇದಕ್ಕೆ ರಾಹುಲ್ ಗಾಂಧಿ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಬಟ್ ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2013ರಿಂದಲೂ ಕೂಡ ಪರಮೇಶ್ವರ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಒಲವು ತೋರಿಸ್ತಾನೆ ಬರ್ತಾ ಇದ್ದಾರೆ. ಪರಮೇಶ್ವರ್ಗೆ ಅವಕಾಶ ಮಾಡ್ಕೊಡೋಣ, ಸಿಎಂ ಕುರ್ಚಿ ವಿಚಾರದಲ್ಲಿ ದಲಿತ ಕಾರ್ಡ್ ಏನು ಪ್ಲೇ ಆಗ್ತಾ ಇತ್ತಲ್ಲ, ಅಲ್ಲಿ ಮುನ್ನೆಲೆಗೆ ಇದ್ದಂಥ ಹೆಸರು ಪರಮೇಶ್ವರ್. ಗೃಹ ಮಂತ್ರಿಯಾಗಿ ಏನು ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಲ್ವ, ಅದ್ರ ಜೊತೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಇತ್ತು. ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳೋದಾದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅಷ್ಟು ಈಸಿಯಾಗಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಸಿಎಂ ಮಾಡಿಕೊಂಡು ಸಿಎಂ ಆಗಿ ಇಲ್ಲಿ ಏನು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಮೂಡ್ತಿತ್ತು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೊರತುಪಡಿಸಿದ್ರೆ ಪರಮೇಶ್ವರ್ ಹೆಸರು ಮುನ್ನೆಲೆಗೆ, ಅದರಲ್ಲೂ ಸಿದ್ದರಾಮಯ್ಯ ಅವ್ರಿಗೆ ಸಾಕಷ್ಟು ಫೇವರಿಸಮ್ ಇಲ್ಲಿ ತೋರ್ತಾ ಇದ್ರು ಪರಮೇಶ್ವರ್ ಮೇಲೆ ಅಂತ. ಬಟ್ ಹೈಕಮಾಂಡ್ ನಿರ್ಧಾರ ಏನು ಖಡಕ್ಕಾಗಿ ಹೇಳ್ತಾ ಇದೆ ಅಂದರೆ, ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಇಲ್ಲಿ ಹೇಳ್ತಾ ಇರುವಂಥದ್ದು ಇಬ್ಬರ ಹೆಸರಲ್ಲಿ ಸಿದ್ದು ಡಿಕೆ, ಇಲ್ಲಿ ಮೂರನೇ ಹೆಸರು ಬೇಡ ಅಂತ ಹೇಳ್ತಾ ಇದೆ.